ಈ ವಾಲ್ಮೀಕಿ ನಿಗಮದಲ್ಲಿ ಅಕ್ರಮ ನಡೆದಿರೋ ಪ್ರಕರಣ ಏನಿದೆ, ಈ ಸಂಬಂಧ ಸರ್ಕಾರ ಈಗ ಎಸ್ಐಟಿ ರಚನೆ ಮಾಡಿದೆ. ಹೀಗಾಗಿ ಸದ್ಯಕ್ಕೆ ಏನು ಹೇಳೋದಕ್ಕಾಗಲ್ಲ ಅಂತ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಸ್ಐಟಿ ಅಧಿಕಾರಿಗಳು ಕ್ರಮ ಕೈಗೊಳ್ತಾರೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದರ ಸಂಬಂಧ ನಾಗೇಂದ್ರ ಅವರ ರಾಜೀನಾಮೆ ಇರಬಹುದು, ಸರ್ಕಾರಕ್ಕೆ ಮುಜುಗರ, ಹಾಗೆ ಹೀಗೆ ಅಂತ ಹೇಳಿಕೆಗಳು ಕೇಳಿಬರ್ತಿದ್ದಾವೆ. ಬಿಜೆಪಿ ನಾಯಕರು ಸಚಿವ ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಹೇರ್ತಿದ್ದಾರೆ. ಹಾಗಾಗಿ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಕ್ರಮ ಕೈಗೊಳ್ತಾರೆ. ಎಸ್ಐಟಿ ತಂಡ ಕೂಡ ರಚನೆ ಆಗಿದೆ ಅಂತ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಸ್ಐಟಿ ಕಾನ್ಸ್ಟಿಟ್ಯೂಟ್ ಈಗ ಏನು ಹೇಳಕ್ ಬರೋದಿಲ್ಲ. ಸರ್ಕಾರ ಚುನಾವಣಾ ವೆಚ್ಚಕ್ಕೆ ಏನಾದ್ರು ಬರ್ಸ್ಕೊಂಡಿತ್ತು ಸಿಎಂ ಪಾಲಿದೆ ಅಂತ ಕೇಳ್ತಿದ್ದಾರೆ. ಎಸ್ಐಟಿ ಕಾನ್ಸ್ಟಿಟ್ಯೂಟ್ ಆಗಿದೆ, ಈಗ ಏನು ಹೇಳಕ್ ಬರೋದಿಲ್ಲ. ಸರ್ಕಾರ ಚುನಾವಣಾ ವೆಚ್ಚಕ್ಕೆ ಏನಾದ್ರು ಬರ್ಸ್ಕೊಂಡಿತ್ತು ಸಿಎಂ ಪಾಲಿದೆ ಅಂತ ಕೇಳ್ತಿದ್ದಾರೆ. ಎಸ್ಐಟಿ ಕಾನ್ಸ್ಟಿಟ್ಯೂಟ್ ಆಗಿದೆ, ಈಗ ಏನು ಹೇಳಕ್ ಬರೋದಿಲ್ಲ. ಸರ್ಕಾರ ಚುನಾವಣಾ ವೆಚ್ಚಕ್ಕೆ ಈ ಒಂದು ಪ್ರಕರಣ ಏನಿದೆ, ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಕೂಡ ಇದಕ್ಕೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ನಾಗೇಂದ್ರ ಅವರ ತಲೆದಂಡ ಆಗಬೇಕು ಅಂತ ಬಿಜೆಪಿ ನಾಯಕರು ಆಗ್ರಹಿಸುತ್ತಿದ್ದಾರೆ. ಅದೇ ರೀತಿಯಾಗಿ ಸರ್ಕಾರ ಈ ಹಗರಣದಲ್ಲಿ ಭಾಗಿಯಾಗಿದೆ ಅನ್ನುವಂತ ಆರೋಪ ಕೇಳಿ ಬಂದಿರೋದ್ರಿಂದ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಇದ್ರ ಬಗ್ಗೆ ನಾನೇನು ಹೇಳೋದಕ್ಕಾಗಲ್ಲ, ತನಿಖೆ ಆದ ಬಳಿಕನೇ ಸತ್ಯಾಂಶ ಹೊರಬರುತ್ತೆ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈಗಾಗಲೇ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ತನಿಖೆ ಆದ ಬಳಿಕ ಏನಾಗುತ್ತೆ, ನಾಗೇಂದ್ರ ಅವರ ತಲೆದಂಡಕ್ಕೆ ಸಂಬಂಧಪಟ್ಟಂತೂ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಕೂಡ ಸೂಚನೆ ಕೊಟ್ಟಿದ್ದಾರೆ. ಸದ್ಯಕ್ಕೆ ರಾಜೀನಾಮೆ ಕೊಡ್ಲಿ, ಅದಾದ ಮೇಲೆ ಬೇಕಿದ್ರೆ ಸಂಪುಟಕ್ಕೆ ಮತ್ತೆ ಸೇರಿಸಿಕೊಳ್ಳೋಣ ಅಂತ. ಹಾಗಾಗಿ ಈ ಪ್ರಕರಣದಲ್ಲಿ ಇನ್ನು ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಿದೆ.